KGF ಯಾಕೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು? ರಾಕಿ ಬಾಯ, ಆಕ್ಷನ್ನ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕ? ಅಲ್ಲ. ಯೋಗರಾಜ್ ಭಟ್ ಅವರು ಟಾಕ್ಸಿಕ್ ಬಗ್ಗೆ ಒಂದು ಲೈನ್ ಹೇಳ್ತಾರೆ, KGF ಒಂದು ಕನಸು, ಅದೇ ಥರ ಟಾಕ್ಸಿಕ್ ಕೂಡ ಒಂದು ಕನಸು ಅಂತ. ಸಿಂಪಲ್ ಡೈಲಾಗ್ ಅನ್ಸತ್ತೆ, ಆದರೆ ಫಿಲಮ್ ಮೇಕಿಂಗ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಈ ಒಂದೇ ಸೆಂಟೆನ್ಸ್ ಅಲ್ಲಿ ಟಾಕ್ಸಿಕ್ ಸಕ್ಸಸ್ ಆಗ್ಬೋದಾ ಇಲ್ಲ ಆರ್ಡಿನರಿ ಸಿನಿಮಾ ಆಗ್ಬೋದಾ ಅನ್ನೋ ಬಿಗ್ಗೆಸ್ಟ್ ಕ್ಲೂ ಇದೆ. ಯಾಕೆಂದ್ರೆ ಬ್ಲಾಕ್ ಬಸ್ಟರ್ ಸಿನಿಮಾ ಸ್ಕ್ರಿಪ್ಟ್ ಇಂದ ಸ್ಟಾರ್ಟ್ ಆಗಲ್ಲ, ಒಂದು ಡ್ರೀಮ್ ಇಂದ ಸ್ಟಾರ್ಟ್ ಆಗತ್ತೆ. ಆ ಕನಸು ಹೇಗೆ 1000 ಜನರ ಕನಸಾಗತ್ತೆ, ಯಶ್ ಯಾಕೆ ಇದಕ್ಕೆ ಕನೆಕ್ಟ್ ಆದ್ರು, KVN ಅವರು ಯಾಕೆ ಇನ್ವೆಸ್ಟ್ ಮಾಡಿದ್ರು, ಒಂದ್ ಸಾಂಗ್ ಹೇಗೆ ಹಿಟ್ಟಾಗತ್ತೆ, ಮತ್ತೆ ಬಿಹೈಂಡ್ ದ ಸೀನ್ಸ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಯೋಗರಾಜ್ ಭಟ್ರು KGF ಮತ್ತೆ ಟಾಕ್ಸಿಕ್ ಕಂಪೇರ್ ಮಾಡಿದ್ದು ಸ್ಟೋರಿ, ಸ್ಕೇಲ್, ಹೀರೋ ಕಂಪ್ಯಾರಿಸನ್ ಅಲ್ಲ, ಅವ್ರ ಪಾಯಿಂಟು ಬೇರೆನೆ. KGF ರಿಲೀಸ್ ಆಗೋಕ್ಕೂ ಮುಂಚೆ ಯಾರಿಗೂ ಅದು ಹಿಸ್ಟ್ರಿ ಕ್ರಿಯೇಟ್ ಮಾಡತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ. ಆದರೆ ಪ್ರಶಾಂತ್ ನೀಲ್, ಯಶ್, ವಿಜಯ್ ಕಿರ್ಗೊಂದೂರ್ ಇವರೆಲ್ಲ ಒಂದೇ ಕನಸು ನೋಡಿದ್ರು, ಕನ್ನಡ ಸಿನಿಮಾ ವರ್ಲ್ಡ್ ಮ್ಯಾಪ್ ಮೇಲೆ ಹಾರಾಡ್ಬೇಕಂತ. ಅದೇ ರೀತಿ ಗೀತು ಮೋಹನ್ ದಾಸ್ ಕೂಡ ಟಾಕ್ಸಿಕ್ ನ ಮೂವಿ ತರ ನೋಡ್ತಾ ಇಲ್ಲ, ಒಂದು ಡ್ರೀಮ್ ತರ ನೋಡ್ತಾ ಇದ್ದಾರೆ. ಡ್ರೀಮ್ ನೋಡೋದು ಈಸಿ, ಬಟ್ ಅದನ್ನ ಥೌಸಂಡ್ಸ್ ಆಫ್ ಡಿಸಿಷನ್ಸ್ ಅಲ್ಲಿ ಕನ್ವರ್ಟ್ ಮಾಡೋದು ಕಷ್ಟ. ಆ ಡ್ರೀಮ್ಗೆ ಫಸ್ಟ್ ಬಿಲೀವರು ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರು. KVN ಪ್ರೊಡಕ್ಷನ್ಸ್ ಅವರು ಕೈ ಜೋಡಿಸಿದ್ರು. ಪ್ರೊಡ್ಯೂಸರು ದುಡ್ಡು ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ಟೈಮ್ ಇನ್ವೆಸ್ಟ್ ಮಾಡ್ತಾರೆ, ಫ್ರೀಡಮ್ ಕೊಡ್ತಾರೆ, ರಿಸ್ಕ್ ತಗೊಳ್ತಾರೆ. ಎಸ್ಪೆಷಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅಲ್ಲ, 5 ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಸೆನ್ಸಾರ್, ಲಿರಿಸಿಸ್, ಸಿಂಗರ್ಸ್, ಡಬ್ಬಿಂಗ್ ಮತ್ತೆ ಡಿಫ್ರೆಂಟ್ ಪ್ರಮೋಷನ್ಸ್. ಒಂದು ಸಾಂಗಿಗಾಗಿರೋ ಕೆಲಸ ನೋಡಿದ್ರೆ ಅದು ಆಲ್ಮೋಸ್ಟ್ 5 ಸಿನಿಮಾ ಮಾಡ್ದಂಗಿತ್ತು ಅಂದ್ರು. ಆಡಿಯನ್ಸು 4 ನಿಮಿಷ ಸಾಂಗ್ ನೋಡ್ತಾರೆ, ಬಟ್ ಅದ್ರ ಹಿಂದೆ ತಿಂಗಳ ಕಾಲ ವರ್ಕ್ ಮಾಡಿರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರು, 3-4 ತಿಂಗಳ ಹಿಂದೆ ತಬಾಹಿ ಲಿರಿಕಲ್ ವಿಡಿಯೋ ರಿಲೀಸ್ ಆದಾಗ ಕೆಲವರು ಹೇಳಿದ್ರು ಲಿರಿಕ್ಸ್ ಅರ್ಥ ಆಗ್ಲಿಲ್ಲ ಅಂತ. ಬಟ್ ಆಕ್ಚುಯಲ್ ಪ್ರಾಬ್ಲಮ್ ಲಿರಿಕ್ಸ್ ಅಲ್ಲ, ಆಡಿಯನ್ಸು ಯಶ್ ಮುಖ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ವಿಜುವಲ್ಸ್ ರಿಲೀಸ್ ಆದ್ಮೇಲೆ ಅದೇ ಲಿರಿಕ್ಸಿಗೆ ಸಡನ್ಲಿ ಕನೆಕ್ಟ್ ಆದ್ರು. ಇದರಿಂದ ಒಂದು ಸೈಕಾಲಜಿ ಗೊತ್ತಾಗತ್ತೆ, ಸಿನಿಮಾ ಅಂದ್ರೆ ವರ್ಡ್ಸ್ ಮಾತ್ರ ಅಲ್ಲ, ವಿಜುವಲ್, ಮ್ಯೂಸಿಕ್, ಪರ್ಫಾರ್ಮೆನ್ಸ್, ಇಮೋಷನ್ ಇವೆಲ್ಲ ಕಂಬೈನ್ ಆದಾಗ ಮ್ಯೂಸಿಕ್ ಕ್ರಿಯೇಟ್ ಆಗತ್ತೆ. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ತರ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಒಂದು ಸಾಂಗ್ ಸೂಪರ್ ಹಿಟ್ ಆಗ್ಬೇಕಂದ್ರೆ ಬರೀ ಕೇಳಿದ್ರೆ ಸಾಕಾಗಲ್ಲ, ಕಿವಿ ಕೇಳಬೇಕು, ಕಣ್ಣು ಎಂಜಾಯ್ ಮಾಡಬೇಕು, ಬಾಯಲ್ಲಿ ಆ ಸಾಂಗ್ನ ಗುಣುಕ್ತಾ ಇರಬೇಕು. ಈ 3 ಆಕ್ಟಿವೇಟ್ ಆದ್ರೆ ಸಾಂಗು ಪಬ್ಲಿಕ್ ಪ್ರಾಪರ್ಟಿ ಆಗತ್ತೆ. ಅದಕ್ಕೆ ತಬಾಯಿ ರಿಲೀಸ್ ಆದ್ಮೇಲೆ ರೀಲ್ಸು, ಶಾರ್ಟ್ಸು, ಎಡಿಟ್ಸು, ರಿಯಾಕ್ಷನ್ ವಿಡಿಯೋಸು ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ಯಾರು ಮಾರ್ಕೆಟಿಂಗ್ ಮಾಡಿದ್ರು? ಕೊನೆಗೆ ಆಡಿಯನ್ಸೇ. ಇಂಟರ್ವ್ಯೂ ಅಲ್ಲಿ ನಂಗೆ ತುಂಬಾ ಇಷ್ಟ ಆದ ಲೈನು, ಕನ್ಸಿಗೆ 1000 ಜನ ಬೇಕು, ಡೈರೆಕ್ಟರು, ಹೀರೋ, ಪ್ರೊಡ್ಯೂಸರು, ರೈಟರು, ಮ್ಯೂಸಿಕ್ ಡೈರೆಕ್ಟರು, DOP, ಎಡಿಟರು, ಲಿರಿಸಿಸ್ಟು, ಡಬ್ಬಿಂಗ್ ರೈಟರ್ಸು ಎಲ್ಲ ಒಂದು ಡೈರೆಕ್ಷನ್ ಅಲ್ಲಿ ಹೋದಾಗ ಅದು ಇಂಡಸ್ಟ್ರಿ ಹಿಟ್ ಸಿನಿಮಾ ಆಗತ್ತೆ. ಇಲ್ಲಾಂದ್ರೆ ಬಿಗ್ ಬಡ್ಜೆಟ್ ಇರ್ಬೋದು, ಬಿಗ್ ಸ್ಟಾರ್ ಇರ್ಬೋದು, ಬಟ್ ಬಿಗ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಕ್ಕಾಗಲ್ಲ. ಅದಕ್ಕೆ ಭಟ್ರು ರಿಪೀಟೆಡ್ ಆಗಿ ಡ್ರೀಮ್ ವರ್ಡ್ ನ ಯೂಸ್ ಮಾಡ್ತಾರೆ. ಅವರಿಗೆ ಟಾಕ್ಸಿಕ್ ಮೂವಿ ಅಲ್ಲ, ಕಲೆಕ್ಟಿವ್ ವಿಷನ್ ಅನ್ನೋ ಡ್ರೀಮ್. KGF ಕಾಂತಾರ ರಿಲೀಸ್ಗೂ ಮುಂಚೆ ಯಾರು ಇಂಡಿಯಾ ಸೆಲೆಬ್ರೇಟ್ ಮಾಡತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಈಗ ಟಾಕ್ಸಿಕ್ ಕೂಡ ಅದೇ ಸ್ಟೇಜಲ್ಲಿ ಇದೆ. ಟೀಮ್ ಅವರು ಸಿನಿಮಾ ಮಾಡ್ತಿಲ್ಲ, ಒಂದು ಕನ್ಸನ್ನ ನನ್ಸ್ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೇನು ಅನಿಸ್ತಾ ಇದೆ? ಟಾಕ್ಸಿಕ್ KGF ತರ ಕನ್ನಡ ಸಿನಿಮಾಗೆ ಇನ್ನೊಂದು ಕಲ್ಚರಲ್ ಮೈಲ್ ಸ್ಟೋನ್ ಆಗ್ಬಹುದಾ ಅಥವಾ ಇಲ್ವೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.